ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಮ್ಮ ಮನೆ ಮುಂದೆ ಫುಲ್ಲು ಸ್ನೋ ಬಿದ್ದಿದೆ. ಅದರಿಂದ ಮನೆಯವ್ರಿಗೆಲ್ರಿಗೂ ಕಾಫ್ ಬರೋದು ಸ್ಟಾರ್ಟ್ ಆಗಿದೆ. ಕೋಲ್ಡು, ಫೀವರು ಎಲ್ಲ ಬರೋದಕ್ಕೆ ಶುರುವಾಗಿದೆ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡುವಂಥ ಒಂದು ಸಿಂಪಲ್ ಸೂಪನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮಾಡೋದಕ್ಕೆ ಇಂಡಿಯಾದಿಂದ ಬಂದಿರುವಂಥ ಡ್ರಮ್ ಸ್ಟಿಕ್ ಲೀವ್ಸನ್ನು ಉಪಯೋಗಿಸ್ಕೊಂಡು ಅಮೇರಿಕಾದಲ್ಲಿ ಡ್ರಮ್ ಸ್ಟಿಕ್ ಲೀವ್ಸ್ ಸೂಪನ್ನು ತಯಾರು ಮಾಡ್ತಾ ಇದ್ದೀವಿ. ಇದು ಸಿಂಪಲ್ ಆಗಿರುತ್ತೆ. ನಮ್ಮ ಮನೇಲಿ ಮಕ್ಕಳಿಗೂ ತುಂಬ ಇಷ್ಟ ಆಗಿ ಕುಡಿತಾರೆ. ಸೊ ಅದನ್ನು ನಾನು ಮೊದಲಿಗೆ ನಾನು ಮಾಡೋದನ್ನು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 1 ಚಮಚ ಜೀರಿಗೆ, 1 ಚಮಚ ಮೆಣಸನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಒಂದೇ ಒಂದು ಬೌಲಷ್ಟು, ಒಂದು 100 ಗ್ರಾಮಷ್ಟು ಡ್ರಮ್ ಸ್ಟಿಕ್ ಲೀವ್ಸನ್ನು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಇದನ್ನು ತಣ್ಣಗೆ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ನಾವು ಫ್ರೈ ಮಾಡಿದ್ದೀವಲ್ಲ, ಅದರಿಂದ ಹಸಿರಿಗೆ ಜಾಸ್ತಿ ಬರಲ್ಲ, ಸ್ವಲ್ಪ ಬರುತ್ತೆ. ಮತ್ತು ಬೇಯಿಸ್ಬೇಕು. ಇದನ್ನು ಬೇಯಿಸೋದಕ್ಕೆ ನಾವು ಈ ಪೇಸ್ಟ್ ಏನು ಗ್ರೈಂಡ್ ಮಾಡ್ಕೊಂಡ್ವೋ ಅದನ್ನು ಕಂಪ್ಲೀಟಾಗಿ ಹಾಕಿ ನೀರನ್ನು ಸೂಪ್ಗೆ ಆಗೋಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ, ಮತ್ತು ನಮ್ಮ ಮನೇಲಿ ಸೀಸನಿಂಗ್ ಪೌಡರ್ ಇದೆ, ಅದನ್ನು ಹಾಕಿದ್ರೆ ಸೂಪ್ಗೆ ತುಂಬ ಟೇಸ್ಟ್ ಬರುತ್ತೆ. ನಾನು ಯೂಸ್ ಮಾಡ್ತಿರೋಂಥ ಸೀಸನಿಂಗ್ ಪೌಡರ್ ಇದು. ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ಒಂದು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಆಲ್ರೆಡಿ ಕಾಳು ಮೆಣಸು ಹಾಕಿದ್ದೀವಲ್ಲ ಅದರಿಂದ. ಸೊ ಇದು ಸಿಂಪಲ್ ಆದ ಸೂಪು. ಇದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ. ಕಫ ಏನಾದರೂ ಇದೆ, ಕಾಫ್ ಇದ್ದರೆ ಬೇಗ ಸ್ವಲ್ಪ ಕಮ್ಮಿ ಆಗುತ್ತೆ. ಈವನ್ ರನ್ನಿ ನೋಸಿದ್ರು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನೀವು ನೋಡಿದಂಥ ವಿಡಿಯೋ ಡ್ರಮ್ ಸ್ಟಿಕ್ ಲೀವ್ ಸೂಪ್. ಬಾಯ್.